ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 22/8/2022 ನಡೆದಂತ ಅರಬಿ ಗ್ರೂಪ್ ಡಿ ಪರೀಕ್ಷೆಯ 2ನೇ ಮತ್ತು 3ನೇ ಶಿಫ್ಟ್ನ ಒಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತೋಗೋಣ. ಮೊದಲನೇ ಶಿಫ್ಟ್ನ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ರೀಸೆಂಟ್ ಸರ್ಚಸ್ ಅಲ್ಲಿ ಹೋಗಿ ನೋಡ್ಬೋದು. 2ನೇ ಮತ್ತು 3ನೇ ಶಿಫ್ಟ್ ಅಲ್ಲಿ ಬಂದಂತ ಪ್ರಶ್ನೆಗಳನ್ನ ಇವಾಗ ನೋಡ್ತೋಗೋಣ. ಪ್ರಶ್ನೆ 1, ಪರಾಕ್ರಮ ದಿವಸವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ಭಾರತದಲ್ಲಿ ಶೌರ್ಯ ದಿನ ಅಥವಾ ಪರಾಕ್ರಮ ದಿವಸ್ ಅಂತ ಆಚರಣೆ ಮಾಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸೊ ಜನವರಿ 23ನೇ ತಾರೀಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ಪರಾಕ್ರಮ ದಿವಸ್ ಅಂತ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಮಕ್ಕಳಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡಿಸಿದಂತ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮಧ್ಯಪ್ರದೇಶ ರಾಜ್ಯ ಸರ್ಕಾರ ವಾರ್ಷಿಕ ಹಣಕಾಸು ಯೋಜನೆಯ ಭಾಗವಾಗಿ ಮೊದಲ ಬಾರಿಗೆ ಮಕ್ಕಳ ಬಜೆಟ್ ಅನ್ನ ಮಂಡಿಸಿದಂತ ರಾಜ್ಯ. 18 ವರ್ಷದೊಳಗಿನ ಮಕ್ಕಳನ್ನ ಗುರಿಯಾಗಿಸಿಕೊಟ್ಟು ಶಿಕ್ಷಣ ಸೇರಿದಂತೆ 17 ಇಲಾಖೆಗಳ ಅಡಿಯಲ್ಲಿ ಅನುಷ್ಠಾನಗೊಳ್ಳುವ 220 ಯೋಜನೆಗಳಿಗೆ 57,803 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟು ಈ ಬಜೆಟ್ ಅನ್ನ ಮಂಡಿಸಲಾಗಿತ್ತು. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್, ಮುಖ್ಯಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್, ಮಂಗೂಬಾಯಿ ಸಿ ಪಾಟೀಲ್ ಅಲ್ಲಿಯ ಗವರ್ನರ್. ನೆಕ್ಸ್ಟ್, ಫ್ಲೋಯಂ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 17ನೇ ತಾರೀಕು ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು. ಫ್ಲೋಯಂನ ಕೆಲಸ, ಸೈಲಂ ಮತ್ತು ಫ್ಲೋಯಂ ಬಗ್ಗೆ ರಿಪೀಟೆಡ್ ಆಗಿ ಪ್ರಶ್ನೆ ಬರ್ತಾ ಇದೆ. ಎಲೆಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವನ್ನ ಸರಬರಾಜು ಮಾಡುವ ಕೆಲಸವನ್ನ ಫ್ಲೋಯಂ ಮಾಡುತ್ತೆ, ನೀರನ್ನ ಸರಬರಾಜು ಮಾಡುವ ಕೆಲಸವನ್ನ ಝೈಲಂ ಮಾಡುತ್ತೆ. ಸೆಂಟ್ ಥಾಮಸ್ ಕ್ಯಾಥೆಡ್ರಲ್ ಬೆಸಲಿಕಾ ಚರ್ಚ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಯಾವ ರಾಜ್ಯ ಅಂತ ಪ್ರಶ್ನೆ ಕೇಳಿರೋದು. ತಮಿಳುನಾಡಲ್ಲಿ ಕಂಡು ಬರುತ್ತೆ. 2022ರ ಕ್ರಿಕೆಟ್ ಅಂಡರ್-19 ವಿಶ್ವಕಪ್ ನಲ್ಲಿ ಫೈನಲಿಸ್ಟ್ ಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದರ ಹೋಸ್ಟ್ ಆತಿಥೇಯವನ್ನು ವಹಿಸಿಕೊಂಡಿದ್ದಂತ ದೇಶ ಯಾವುದು? ವೆಸ್ಟ್ ಇಂಡೀಸ್. ಗೆದ್ದಂತ ದೇಶ ಭಾರತ. ಅಂಡರ್-19 ವಿಶ್ವಕಪ್ 2022 ಗೆದ್ದ ದೇಶ ಭಾರತ. ಒಟ್ಟಾರೆಯಾಗಿ 5ನೇ ಬಾರಿ ಚಾಂಪಿಯನ್ ಆಗಿದೆ ಭಾರತ. ರನ್ನರ್ ಅಪ್ ತಂಡ ಯಾವುದು ಅಂತ ಕೇಳಿದ್ರು ಎಕ್ಸಾಮ್ ಅಲ್ಲಿ. ಇಂಗ್ಲೆಂಡ್. ಸರಣಿ ಆಟಗಾರ ದಕ್ಷಿಣ ಆಫ್ರಿಕಾದ ಡೆವಾಲ್ಡ್ ಬ್ರೇವಿಸ್. ಹೆಚ್ಚು ರನ್ ಹೊಡೆದಂತವರು ಕೂಡ ಅವರೇನೆ, ದಕ್ಷಿಣ ಆಫ್ರಿಕಾದ ಬ್ರೇವಿಸ್. ಅತಿ ಹೆಚ್ಚು ವಿಕೆಟ್ ಪಡೆದವರು ಶ್ರೀಲಂಕಾದ ದುನಿತ್ ವೆಲ್ಲಾಲೆ, ಇವರು 17 ವಿಕೆಟ್ ಅನ್ನ ಪಡೆದಿದ್ರು. ಅಂಡರ್-19 ವಿಶ್ವಕಪ್ ಬಗ್ಗೆ ಪ್ರಶ್ನೆ ರಿಪೀಟ್ ಆಗುವ ಸಾಧ್ಯತೆಗಳಿವೆ, ನೋಡ್ಕೊಂಡಿರಿ. ನೆಕ್ಸ್ಟ್, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ನಂದಕಿಶೋರ್ ಸಿಂಗ್, NK ಸಿಂಗ್ ಅಂತ ಜನರಲ್ ಆಗಿ ಹೇಳ್ತೀವಿ. ನಂದಕಿಶೋರ್ ಸಿಂಗ್ ಅವರು 15ನೇ ಹಣಕಾಸು ಆಯೋಗದ ವರದಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇದರ ಟರ್ಮ್ ಕೇಳ್ಬೋದು. 2021ರಿಂದ 25 ಅಂದ್ರೆ 21-22ರಿಂದ 25-26 ತನಕ ಇದರ ಟರ್ಮ್ ಇರುತ್ತೆ. ಇಂದಿನ ಹಣಕಾಸು ಆಯೋಗದ ಅಧ್ಯಕ್ಷರು YV ರೆಡ್ಡಿ ಅವರು. 14ನೇ ಹಣಕಾಸು ಆಯೋಗ ಅದು. ಪ್ರೆಸೆಂಟ್ ಇರತಕ್ಕಂಥದ್ದು 15ನೇದು. ನೆಕ್ಸ್ಟ್, ಸ್ವರ್ಣ ಸಿಂಗ್ ಸಮಿತಿ ಅನ್ನೋದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದರೆ, ನಮ್ಮ ಭಾರತದಲ್ಲಿನ ಮೂಲಭೂತ ಕರ್ತವ್ಯಗಳಿಗೆ ಇದು ಸಂಬಂಧಪಡುತ್ತೆ. ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. 51A ಆರ್ಟಿಕಲ್. 51A ಆರ್ಟಿಕಲ್ ಬಗ್ಗೆ ಬೇರೆ ಬೇರೆ ಶೈಲಿಯಲ್ಲಿ ಪ್ರಶ್ನೆಗಳನ್ನ ಬೇರೆ ಬೇರೆ ಶೈಲಿಯಲ್ಲಿ 4 ಶಿಫ್ಟ್ಗಳಲ್ಲಿ 3 ದಿನದ ಪರೀಕ್ಷೆಯ 4 ಶಿಫ್ಟ್ಗಳಲ್ಲೂ ಪ್ರಶ್ನೆಗಳು ಬಂದಿವೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಇವರ ಸಮಿತಿ ಶಿಫಾರಸಿನ ಮೇಲೆನೆ ಸಂವಿಧಾನಕ್ಕೆ 11 ಫಂಡಮೆಂಟಲ್ ಡ್ಯೂಟೀಸ್ ನ ಸೇರಿಸಿರ್ತಕ್ಕಂಥದ್ದು. 51ನೇ ಆರ್ಟಿಕಲ್ ನಲ್ಲಿ ನಾವು ಇದನ್ನ ಕಾಣಬಹುದು. ಇನ್ನು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ 1976ರಲ್ಲಿ ಸೇರಿಸಿದ್ರು. ಈ 51A ಆರ್ಟಿಕಲ್ ಯಾವ್ದಕ್ಕೆ ಸಂಬಂಧಪಡುತ್ತೆ ಅಂತ ಮೊದಲನೇ ದಿನ ಪ್ರಶ್ನೆ ಕೇಳಿದ್ರು. ಅದಾದ್ಮೇಲೆ ಈ ದಿನ ಅದರ ಸಮಿತಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದನ್ನ ಹೊರತುಪಡಿಸಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಶ್ನೆಗಳನ್ನ ಮುಂಬರುವ ದಿನಗಳಲ್ಲಿ ಕೇಳ್ತಾ ಹೋಗ್ಬೋದು. ಸೊ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಭೂರೂಪ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆನ ಕೇಳಿದ್ರು. ಭೂರೂಪ ಶಾಸ್ತ್ರವು ಭೂಮಿಯ ಮೇಲ್ಮೈಯಲ್ಲಿ ಅಥವಾ ಸಮೀಪದಲ್ಲಿ ಕಾರ್ಯನಿರ್ವಹಿಸುವ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಪ್ರಕ್ರಿಯೆಗಳಿಂದ ರಚಿಸಲಾದ ಸ್ಥಳಾಕೃತಿ ಮತ್ತು ಸ್ನಾನದ ವೈಶಿಷ್ಟ್ಯಗಳ ಮೂಲ ಮತ್ತು ವಿಕಾಸದ ವೈಜ್ಞಾನಿಕ ಅಧ್ಯಯನದ ವಿಭಾಗ. ಇದನ್ನ ಭೂರೂಪ ಶಾಸ್ತ್ರ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಪ್ರವಾಹದ ದಿಕ್ಕು ಯಾವ ನಿಯಮವನ್ನ ಅನುಸರಿಸುತ್ತೆ? ಫ್ಲೆಮಿಂಗ್ನ ಬಲಗೈ ನಿಯಮವನ್ನ ಇದು ಅನುಸರಿಸುತ್ತೆ. ವನಬಂಧು ಕಲ್ಯಾಣ ಯೋಜನೆ ಬಗ್ಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ. ಈ ಒಂದು ಯೋಜನೆಯನ್ನ 28 ಅಕ್ಟೋಬರ್ 2014ರಂದು ಬುಡಕಟ್ಟು ವ್ಯವಹಾರಗಳ ಕೇಂದ್ರ ಸಚಿವಾಲಯ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ
ಪ್ರಾರಂಭ ಮಾಡಿದಂತ ಯೋಜನೆ ಇದು. ಸೊ ಸರ್ಕಾರ ಪ್ರಾಯೋಗಿಕವಾಗಿ ಯಾವ ಯಾವ ರಾಜ್ಯಗಳಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತು ಅಂದ್ರೆ ಮೊಟ್ಟ ಮೊದಲನೇದಾಗಿ ಆಂಧ್ರ, ಮಧ್ಯಪ್ರದೇಶ, ಹಿಮಾಚಲ, ತೆಲಂಗಾಣ, ಒಡಿಶಾ ಮೊದಲ 5 ರಾಜ್ಯಗಳು. ನೆಕ್ಸ್ಟ್, ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ಭಾಷೆಗಳಿವೆ ಅಥವಾ ಶಾಸ್ತ್ರೀಯ ಭಾಷಾ ಸ್ಥಾನಮಾನಗಳು ಎಷ್ಟು ಭಾಷೆಗಳಿಗೆ ಸಿಕ್ಕಿದೆ ಅಂತ ಕೇಳಿದರೆ, ಪ್ರಸ್ತುತ ಭಾರತದಲ್ಲಿ 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಅದರಲ್ಲಿ ನಮ್ಮ ಕನ್ನಡ ಕೂಡ ಒಂದು, ನೆನಪಲ್ಲಿ ಇಟ್ಕೊಂಡಿರಿ. 2004ರಲ್ಲಿ ಮೊದಲನೇ ಶಾಸ್ತ್ರೀಯ ಭಾಷೆ ತಮಿಳು, 2005ರಲ್ಲಿ ಸಂಸ್ಕೃತ, 2008ರಲ್ಲಿ ತೆಲುಗು ಮತ್ತು ಕನ್ನಡಕ್ಕೆ ಸಿಕ್ತು. ಅದಾದ್ಮೇಲೆ ಮಲಯಾಳಂಗೆ 2013ರಲ್ಲಿ ಮತ್ತು ಒಡಿಯಾಗೆ 2014ರಲ್ಲಿ. ಒಟ್ಟು 6 ಶಾಸ್ತ್ರೀಯ ಭಾಷೆಗಳನ್ನು ನಾವು ಕಾಣ್ತೇವೆ. ಈ ಎಲ್ಲಾ ಭಾಷೆಗಳನ್ನ ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ ಪಟ್ಟಿಯಲ್ಲಿ ವರದಿ ಮಾಡಲಾಗಿದೆ. ನೆಕ್ಸ್ಟ್, ಚೌರಿ ಚೌರಾ ಘಟನೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದು 2 ಫೆಬ್ರವರಿ 1922ರಂದು ನಡೆದಿರ್ತಕ್ಕಂಥದ್ದು. ಡೇಟ್ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಇಸ್ವಿಗಳನ್ನ ಕೇಳ್ಬೋದು. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಚೌರಿ ಚೌರಾ ಅನ್ನೋದು ಭಾರತದ ಈಗಿರತಕ್ಕಂಥ ಉತ್ತರ ಪ್ರದೇಶದ ಗೋರಖ್ಪುರ ಸಮೀಪ ಇರತಕ್ಕಂಥ ಒಂದು ಪಟ್ಟಣ ಆಗಿದೆ. ಭಾರತದ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮಾರ್ಚ್ 2022ಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ದಾರೆ. ಮಾರ್ಚ್ 2022ಕ್ಕೆ ಅಂತ ನಾವು ಕೇಳಿದ್ರೆ NV ರಮಣ ಅವರು ಆಗ್ತಾರೆ. ಯಾಕಂದ್ರೆ NV ರಮಣ ಅವರು ಇವಾಗ ತಾನೆ ಅವರ ಟರ್ಮ್ ಅನ್ನ ಮುಗಿಸಿದ್ದಾರೆ. ಈಗ ಭಾರತದ ನೂತನ ಚೀಫ್ ಜಸ್ಟಿಸ್ ಯಾರು? 10 ಆಗಸ್ಟ್ 2022ರಂದು ಯು ಲಲಿತ್ ಅವರು ಭಾರತದ 49ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇವಾಗ ಕೆಲಸ ಮಾಡ್ತಿದ್ದಾರೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಹಿಂದಿನ ಚೀಫ್ ಜಸ್ಟಿಸ್ ಬಗ್ಗೆನೇ ಪ್ರಶ್ನೆ ಬರೋ ಸಾಧ್ಯತೆಗಳಿವೆ. ಹಾಗಾಗಿ ಈ ಒಂದು ಟೈಮ್ ಅನ್ನು ನೋಡ್ಕೊಳ್ಳಿ. ಮಾರ್ಚ್ 2022 ಅಂತ ಮೆನ್ಷನ್ ಮಾಡಿದ್ದಾರೆ. ಮಾರ್ಚ್, ಏಪ್ರಿಲ್, ಮೇ ತನಕ ಕೇಳಿದ್ರು ಕೂಡ ಭಾರತದ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು ಅಂತ ಹೇಳಿದ್ರೆ NV ರಮಣ ಅವರ ಆಯ್ಕೆಯನ್ನು ನೀವು ತಗೋಬೇಕಾಗತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. NV ರಮಣ ಅವರು ಆಪ್ಷನ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಮಾತ್ರ ಯು ಲಲಿತ್ ಅವರು. ಸೊ ಪ್ರೆಸೆಂಟ್ ಇರತಕ್ಕಂಥ ಚೀಫ್ ಜಸ್ಟಿಸ್ ಯಾರು? ಯು ಲಲಿತ್, ಭಾರತದ 49ನೇವರು. ರಮಣ ಅವರು 48ನೇವರು. ಸೊ ಮುಂದುವರಿದು ನೋಡೋಣ. ಅಟಲ್ ಪಿಂಚಣಿ ಯೋಜನೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಅನ್ನೋದು ಸ್ವಾವಲಂಬನ್ ಅಂತ ಮೊದಲೊಂದು ಯೋಜನೆ ಇತ್ತು, ಅದರ ಮರುನಾಮಕರಣ ಅಷ್ಟೇ. ಭಾರತ ಸರ್ಕಾರದ ಬೆಂಬಲಿತ ಒಂದು ಪಿಂಚಣಿ ಯೋಜನೆ ಇದಾಗಿದೆ. ಪ್ರಾಥಮಿಕವಾಗಿ ಅಸಂಘಟಿತ ವಲಯ ಏನಿರುತ್ತೆ ಅವರನ್ನ ಗುರಿಯಾಗಿಸಿಕೊಂಡು ತಂದಿರತಕ್ಕಂಥ ಒಂದು ಯೋಜನೆ. ಇದನ್ನ ಆಗಿನ ಹಣಕಾಸು ಸಚಿವರಾಗಿದ್ದಂತ 2015ರ ಟರ್ಮ್ ಅಲ್ಲಿ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರು ಬಜೆಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ. ಇದನ್ನ ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ 2015ರ ಮೇ 9ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮೊದಲನೇ ಟರ್ಮ್ ಅಲ್ಲಿ ಪ್ರಾರಂಭ ಮಾಡ್ತಾರೆ. 18 ವರ್ಷ ಮತ್ತು 40 ವರ್ಷಗಳು, ಇಲ್ಲಿ ಒಂದು ಬ್ಲಾಕ್ ಬರಬೇಕು. ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 40 ವರ್ಷ ವಯಸ್ಸಿನ ಯಾವುದೇ ನಾಗರಿಕರಿಗೆ ಈ ಸೌಲಭ್ಯ ಲಭ್ಯ ಇರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಭಾರತದ ಮೊಟ್ಟ ಮೊದಲ ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಪ್ರಮುಖವಾದ ಉದ್ದೇಶ 2024ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನ ಸ್ಪೇನ್ ಡಿ ಫ್ರಾನ್ಸ್ ಕ್ರೀಡಾಂಗಣದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ನಡೆಯುತ್ತೆ. ಅದರ ಒಂದು ಪ್ರಿಪರೇಷನ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿಯನ್ನ ತೆರೆಯಲಾಗಿದೆ. ಸೊ ಮುಂದಿನ ಪ್ರಶ್ನೆ, ಸಾಗದಾವಾ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದನ್ನ ಸಿಕ್ಕಿಂ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಸೊ ಈಶಾನ್ಯ ರಾಜ್ಯಗಳ ಹಬ್ಬಗಳು, ಬುಡಕಟ್ಟು ಜನಾಂಗಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಹೋಗ್ತೇವೆ, ನೋಡ್ಕೊಂಡಿರಿ, ಇಂಪಾರ್ಟೆಂಟ್. ಜೊತೆಗೆ ಲೋಸಂಗ್ ಹಬ್ಬವನ್ನು ಕೂಡ ಸಿಕ್ಕಿಂನಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಆರ್ಟಿಕಲ್ 12ರಿಂದ 35 ಯಾವ ಭಾಗದ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ನಾನು ನಿಮ್ಗೆ 3 ದಿವಸದಿಂದ ಹೇಳ್ತಾ ಇದ್ದೀನಿ. ಆರ್ಟಿಕಲ್ 12ರಿಂದ 35 ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ವಿಡಿಯೋನ ನೀವು ನೋಡ್ಬೋದು, 17ನೇ ತಾರೀಕು 18ನೇ ತಾರೀಕು. ಇಲ್ಲಿ ನಿಮಗೆ ತುಂಬಾ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಇದುವರೆಗೂ ಬಂದಿವೆ. ಕನಿಷ್ಠ 5ರಿಂದ 6 ಪ್ರಶ್ನೆಗಳು 3 ದಿನಗಳ ಶಿಫ್ಟ್ ಗಳಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ಈ ಆರ್ಟಿಕಲ್ಸ್ ಇದೆಯಲ್ಲ 12ರಿಂದ 35, ಇದು ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. 3ನೇ ಭಾಗದಲ್ಲಿ ಇದು ಕಂಡು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಆರ್ಟಿಕಲ್ 12ರಿಂದ 35 ಕಂಡು ಬರೋದು ಯಾವುದು? ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. 12ರಿಂದ 35 ಆರ್ಟಿಕಲ್ಸ್. ಪೌರತ್ವದ ಬಗ್ಗೆ ನೋಡೋದಾದ್ರೆ 5ರಿಂದ 11, ಒಕ್ಕೂಟ ಮತ್ತು ಪ್ರಾಂತ್ಯಗಳು 1ರಿಂದ 4,
ಅದಾದ್ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಏನ್ ಕರಿತೀವಿ, ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಬರ್ತಾ ಇದೆ ತುಂಬಾ. 36ರಿಂದ 51 ತನಕ ನಾವು ಸ್ಟಡಿ ಮಾಡಬಹುದು. ಆರ್ಟಿಕಲ್ 36ರಿಂದ ಆರ್ಟಿಕಲ್ 51. ಅದಾದ್ಮೇಲೆ ಮೂಲಭೂತ ಕರ್ತವ್ಯಗಳು ಇವತ್ತು ಬಂದಿದೆ, 3 ದಿನಗಳಿಂದ ಬರ್ತಾ ಇದೆ. 51A ಭಾಗ 4A ಅಲ್ಲಿ ಕಂಡು ಬರ್ತಿದ್ದು. ಭಾಗ 5ರಲ್ಲಿ ಯೂನಿಯನ್ ಕೇಂದ್ರ ಸರ್ಕಾರ 52ರಿಂದ 151 ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಹುದ್ದೆಗಳಿದ್ರು ಈ ಒಂದು ಆರ್ಟಿಕಲ್ ಒಳಗಡೆನೆ ಬರುತ್ತೆ. ನೆಕ್ಸ್ಟ್ ರಾಜ್ಯ ಸರ್ಕಾರ, ದಿ ಸ್ಟೇಟ್ಸ್ ಅಂತ ಹೇಳ್ತೀವಿ, 152ರಿಂದ 237. ಅದಾದ್ಮೇಲೆ ಮೊದಲನೇ ಶೆಡ್ಯೂಲ್ ನಲ್ಲಿ ಇದ್ದಂತಹ ಭಾಗ 7ನ್ನ ಸಂವಿಧಾನದಿಂದ ತೆಗೆದುಹಾಕಲಾಗಿದೆ. ಭಾಗ 8 ನೋಡೋದಾದ್ರೆ ಕೇಂದ್ರಾಡಳಿತ ಪ್ರದೇಶಗಳು 239ರಿಂದ 242. ಭಾಗ 9 ಪಂಚಾಯತ್ಗಳು 243ರಿಂದ 243O. 9ರಲ್ಲೇ ಎ ಮತ್ತು ಬಿ ಅಂತ ಬರುತ್ತೆ. ಇಲ್ಲಿ ಎ ಪುರಸಭೆಗಳ ಬಗ್ಗೆ ಮಾತಾಡಿದ್ರೆ ಬಿ ಸಹಕಾರ ಸಂಘಗಳ ಬಗ್ಗೆ ಮಾತಾಡುತ್ತೆ. ಇನ್ನು ಭಾಗ 10 ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಮಾತನಾಡುತ್ತೆ. ಭಾಗ 11 ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಮಾತಾಡುತ್ತೆ. ಮೊದಲನೇ ಶಿಫ್ಟ್ ಅಲ್ಲಿ ಈ ಪ್ರಶ್ನೆಯನ್ನ ಈ ದಿನ ಕೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧದ ಬಗ್ಗೆ ಯಾವ ಭಾಗದಲ್ಲಿ ಮಾತನಾಡಲಾಗುತ್ತೆ ಅಥವಾ ಯಾವ ಭಾಗ ಅದ್ರ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಹಣಕಾಸು ಆಸ್ತಿ ಒಪ್ಪಂದಗಳು, ಇವೆಲ್ಲ ನಮ್ದು ಭಾಗ 12ರಲ್ಲಿ ಕಂಡು ಬರುತ್ತೆ. ಈ ಪಕ್ಕದಲ್ಲಿರೋದು ಆರ್ಟಿಕಲ್ಗಳು. ನೆಕ್ಸ್ಟ್ ನಮ್ಮ ದೇಶದೊಳಗಡೆ ವ್ಯಾಪಾರ ವಾಣಿಜ್ಯ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ 301ರಿಂದ 307. ನೆಕ್ಸ್ಟ್ ಭಾಗ 14 UPSC ಮತ್ತು KPSC ಬಗ್ಗೆ ಮಾತನಾಡುತ್ತೆ. ಭಾಗ 15 ನ್ಯಾಯಮಂಡಳಿಗಳು, 14A ನ್ಯಾಯಮಂಡಳಿಗಳು. ಭಾಗ 15 ಚುನಾವಣೆಗಳು. ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ನಿಬಂಧನೆಗಳು. ಭಾಗ 17 ಅಧಿಕೃತ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜಸ್. ಭಾಗ 18 ತುರ್ತು ನಿಬಂಧನೆಗಳು, ತುರ್ತು ಪರಿಸ್ಥಿತಿಗಳು ಅಂತ ಹೇಳ್ತೀವಲ್ಲ ಅದು. ಇದು ಕೂಡ ಮೊದಲನೇ ದಿನದ 17ನೇ ತಾರೀಕಿನ ಪರೀಕ್ಷೆ ಬಂದಿದೆ. 352, 356, 360. ನೆಕ್ಸ್ಟ್ ಇತರೆ ಭಾಗ 361ರಿಂದ 367 ಆರ್ಟಿಕಲ್ಗಳು. ಭಾಗ 19. ಭಾಗ 20 ವೆರಿ ವೆರಿ ಇಂಪಾರ್ಟೆಂಟ್, ಸಂವಿಧಾನದ ತಿದ್ದುಪಡಿ ಮುಂಬರುವ ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್ ಭಾಗ 21 ಮತ್ತು ಭಾಗ 22 369ರಿಂದ 392. ಸೊ ಇವು ನೀವು ಲಾಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಎಕ್ಸಾಮ್ ಅಲ್ಲಿ ಅಂದ್ರೆ ಪಂಚಾಯಿತಿಗಳ ಬಗ್ಗೆ ತುಂಬಾ ಪ್ರಶ್ನೆ ಕೇಳಿದ್ದಾರೆ. ಭಾಗ 9ರಲ್ಲಿ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಪ್ರಶ್ನೆ ಬಂದಿದೆ ಆಲ್ರೆಡಿ, ಭಾಗ 11. ನೆಕ್ಸ್ಟ್ ಚುನಾವಣೆಗಳ ಬಗ್ಗೆ ಖಂಡಿತವಾಗ್ಲೂ ಬರುತ್ತೆ, ಅದನ್ನು ನೋಡ್ಕೊಂಡಿರಿ. ಅಧಿಕೃತ ಭಾಷೆಗಳ ಬಗ್ಗೆ ಬರ್ಬೋದು, ತುರ್ತು ಪರಿಸ್ಥಿತಿಗಳ ಬಗ್ಗೆ ಬರ್ಬೋದು, ಹಾಗೂ ತಿದ್ದುಪಡಿಗಳ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಬರ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು. ಇನ್ನು 1969ರಲ್ಲಿ ಭಾರತದ ಎಷ್ಟು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಗಿದೆ? ಒಟ್ಟು 14 ಬ್ಯಾಂಕ್ಗಳನ್ನ 1969ರ ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರು ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರೀಕರಣ ಮಾಡಿದ್ರು. ಎರಡನೇ ಹಂತದ ರಾಷ್ಟ್ರೀಕರಣ 1980ರಲ್ಲಾಯಿತು. ಅವಾಗ 6 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನ ಮಾಡಲಾಯಿತು. ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಯಾವ ಪರಿಚಯದ ಅಡಿಯಲ್ಲಿ ಬರುತ್ತೆ? ಇದು ರಿಪೀಟೆಡ್ ಪ್ರಶ್ನೆ, 2 ಸಲ ಬಂದಿದೆ ಈಗ ಆಲ್ರೆಡಿ ಎಕ್ಸಾಮ್ ಅಲ್ಲಿ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಬರೋ ಸಾಧ್ಯತೆಗಳಿವೆ. ಆರ್ಟಿಕಲ್ 40ರಲ್ಲಿ ಸಂವಿಧಾನದ 40ನೇ ವಿಧಿ ಮತ್ತು 83ನೇ ತಿದ್ದುಪಡಿಯಲ್ಲಿ ನಾವು ಪಂಚಾಯಿತಿ ರಾಜ್ನ ಸಂಬಂಧಪಟ್ಟಂಗೆ ಮಾತನಾಡ್ತೇವೆ.